ಹಾಯ್ ಎಲ್ರಿಗೂ ನಮಸ್ಕಾರ. ರಮ್ಯಾ ಭವಿನ್ ವ್ಲಾಗ್ಸ್ಗೆ ಸ್ವಾಗತ. ಸೊ ಏನಂತ ಅಂದರೆ ತುಂಬ ದಿನ ಆಗಿತ್ತು ವೀಡಿಯೋಸ್ ಅಪ್ಲೋಡ್ ಮಾಡಿ, ಏಕೆಂದರೆ ಸ್ವಲ್ಪ ನಾನು ಜಾಬ್ನ ಕೂಡ ರೆಸ್ಯೂಮ್ ಮಾಡಿದ್ದೀನಿ ಮತ್ತು ಸ್ವಲ್ಪ ನನ್ನ ಮಗಳಿಗೆ ಹೆಲ್ತ್ ಇಶ್ಯೂಸ್ ಇದ್ದಿದ್ದರಿಂದ ನನಗೆ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಸೊ ಹಾಗಾಗಿ ಇದು ಏನು 1.5 ತಿಂಗಳು ಹಿಂದಿನ ವಿಡಿಯೋ, ನ್ಯೂ ಇಯರ್ ವಿಡಿಯೋನ ಈಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅಪ್ಪು ಏನಕ್ಕೋ ಇದೆಲ್ಲ ರೆಡಿ ಮಾಡ್ತಾ ಇರೋದು? ಫೈರ್ ಕ್ಯಾಂಪ್ ಹಾಕಕ್ಕೆ. ಏನಕ್ಕೆ ಫೈರ್ ಕ್ಯಾಂಪು? ಸಿಂಪ್ಲಿನಾ? ಟುಡೇ ಇಸ್ ನ್ಯೂ ಇಯರ್ ಅಲ್ಲ, ಟುಮಾರೋ ಇಸ್ ನ್ಯೂ ಇಯರ್. ಸೊ 12 ಗಂಟೆ ಆಗೋವರೆಗೂ ಸ್ವಲ್ಪ ಫೈರ್ ಕ್ಯಾಂಪ್ ಹಾಕ್ಕೊಳ್ಳೋಣ, ಮತ್ತು ಸ್ವಲ್ಪ ಚಳಿ ಇತ್ತಲ್ಲ ನಮ್ಮೂರಲ್ಲಿ, ಹಾಗಾಗಿ ಸಕಲೇಶ್ಪುರದಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ದಿದ್ದು. ಅದಕ್ಕೋಸ್ಕರ ಫೈರ್ ಕ್ಯಾಂಪ್ ಹಾಕ್ಕೊಳ್ಳೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ತಾಯಿದ್ರು ಭವಿನ್ ಎಲ್ಲದೂ. ನನ್ನ ತಂಗಿ, ಹಸ್ಬೆಂಡು, ಡಿಂಪಿ ಮತ್ತು ನಮ್ಮ ಅಪ್ಪಾಜಿ, ಅಮ್ಮ ಎಲ್ಲರೂ ಬಂದಿದ್ದರು. ಇನ್ನೇನು ಗೌಡ್ರ ಮನೆ ಊಟ ಅಂತ ಅಂದರೆ ಗೊತ್ತೇ ಇರುತ್ತೆ, ಎಲ್ಲ ಸ್ಪೆಷಲ್ಲು ಏನಾದರೂ ಒಕೇಶನ್ ಅಂತ ಇರಲಿ, ಇಲ್ಲ ಅಂತ ಅಂದರೆ ವೀಕಲ್ಲಿ 2 ಸಲನಾದರೂ ಸ್ಪೆಷಲ್ ಇದ್ದೇ ಇರುತ್ತೆ. ಸೊ ಹಾಗಾಗಿ ನಾವು ನ್ಯೂ ಇಯರ್ಗೆ ಮಟನ್ ಸಾಂಬಾರು, ಸೊ ಮಲೆನಾಡು ಸ್ಪೆಷಲ್ಲು ಪೋರ್ಕು, ರೈಸು ಎಲ್ಲದೂ ರೆಡಿ ಇತ್ತು. ಫೈರ್ ಕ್ಯಾಂಪ್ ಮುಂದೆ ಕೂತ್ಕೊಂಡು ಎಲ್ಲರೂ ಏನಂತಾರೆ ಮೂನ್ ಲೈಟ್ ಡಿನ್ನರ್ ಮಾಡಿದ್ವಿ ಅವತ್ತು. ತುಂಬ ಚೆನ್ನಾಗಿತ್ತು ಒಂಥರ. ಇನ್ನೂ ಸ್ವಲ್ಪ ಜಾಸ್ತಿ ಜನ ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಾಯಿತ್ತು, ಸ್ವಲ್ಪ ಗೇಮ್ಸ್ ಎಲ್ಲ ಆಡ್ಕೊಂಡು ಮಾಡ್ಬೋದಿತ್ತು. ಬಟ್ ಈಗ ನಮಗೆಲ್ಲ ಚಿಕ್ಕ ಮಕ್ಕಳಿರೋದ್ರಿಂದ ಸ್ವಲ್ಪ ಅವರು ಸ್ವಲ್ಪ ತೊಂದರೆ ಕೊಡ್ತಾ ಇರ್ತಾರಲ್ಲ, ಕಿತಾಪತಿ ಮಾಡ್ತಾ ಇರ್ತಾರೆ, ಹಾಗಾಗಿ ಸ್ವಲ್ಪ ಕಷ್ಟನೇ ಅದೆಲ್ಲ ಮಾಡೋದಕ್ಕೆ. ನೆಕ್ಸ್ಟು ಹೋಗ್ತಾ ಬೇಕಿದ್ರೆ ನಾವು ಅದನ್ನೆಲ್ಲ ಪ್ಲ್ಯಾನ್ ಮಾಡ್ಕೊಬೋದು. ನೋಡಿ ಯಾವ ಥರ ರೆಡಿಯಾಗಿದೆ, ಪಂದಿ ಕರಿ ಅಲ್ಲ, ಪಂದಿ ಗ್ರೇವಿ ಅದು. ನೆಕ್ಸ್ಟು ಸ್ವಲ್ಪ ಚಿಕನ್ನು, ವೆಜ್ ಏನೂ ಇರಲ್ಲ, ಬರೀ ನಾನ್ ವೆಜ್ ಅಡುಗೆಗಳು ಮಾತ್ರ ಇರುತ್ತೆ. ಮಕ್ಕಳೆಲ್ಲ ಅವ್ರಿಗೂ ತುಂಬ ಖುಷಿ ಈ ಥರ ಫೈರ್ ಕ್ಯಾಂಪ್ ಹಾಕೋದು ಎಲ್ಲ ಅಂತ ಅಂದರೆ, ಅವರು ಎಂಜಾಯ್ ಮಾಡ್ತಾಯಿದ್ರು. ಅವ್ರಿಗೆ ನೋಡಿ 12 ಗಂಟೆ ಅಲ್ಲ 1 ಗಂಟೆ ಆದ್ರೂ ಈ ಥರ ಎಲ್ಲ ಇದ್ದಾಗ ನಿದ್ರೆ ಬರಲ್ಲ. ಅದೇ ಸ್ವಲ್ಪ ಓದೋದಕ್ಕೆ ಇದಕ್ಕೆ ಕೂರಿಸಿದಾಗ ನಿದ್ರೆ ಎಲ್ಲ ಬೇಗ ಬರುತ್ತೆ. ಎಷ್ಟು ಕತ್ಲಿದೆ ನೋಡಿ, ಕಾಡೊಳಗಿರೋ ಅಂಥದ್ದು. ಅದ್ರ ಮಧ್ಯ ಫೈರ್ ಕ್ಯಾಂಪ್ ಹಾಕ್ಕೊಂಡು ನಾವು ಊಟನ ಮಾಡ್ತಾ ಇದ್ವಿ ಅವತ್ತು. ತುಂಬ ಚೆನ್ನಾಗಿತ್ತು. ಮತ್ತು ಚಳಿನೂ ಜಾಸ್ತಿ ಇದ್ದಿದ್ದರಿಂದ ಸ್ವಲ್ಪ ಬಿಸಿ ಮಾಡಿ ತಂದಿಟ್ಟು ಒಂದು 10 ಮಿನಿಟ್ಸ್ಗೆ ತಣ್ಣಗಾಗ್ಬಿಟ್ಟಿರೋದು. ಹಾಗೆ ಎಲ್ಲದನ್ನು ಅರೇಂಜ್ ಮಾಡಿಕೊಂಡು ಊಟ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲರೂ ಕೂತ್ಕೊಂಡ್ವಿ. ಯಾವಾಗಲೂ ಇದೇ ಥರ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಅಲ್ಲ ನ್ಯೂ ಇಯರ್ ಏನು ಅಂತ ಅಂದರೆ, ಹಿಂದೂಗಳಿಗೆಲ್ಲ ಯುಗಾದಿ ನ್ಯೂ ಇಯರು, ಇದೆಲ್ಲ ನ್ಯೂ ಇಯರ್ ಅಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಏನೋ ಒಂದು ಮೆಮೊರೀಸ್ಗೆ, ಏನೋ ಒಂದು ಎಂಟರ್ಟೈನ್ಮೆಂಟ್ಗೋಸ್ಕರ ಮಾಡೋದಷ್ಟೇ ಇದು. ಪರ್ಟಿಕ್ಯುಲರಾಗಿ ನ್ಯೂ ಇಯರ್ನ ಹೀಗೆ ಮಾಡಿ ವೆಲ್ಕಮ್ ಮಾಡಿದರೆ ಹಾಗಾಗುತ್ತೆ ಹೀಗಾಗುತ್ತೆ ಅಂತ ಅಲ್ಲ. ಸ್ವಲ್ಪ ನಾವು ಫ್ರೀ ಇದ್ದಿದ್ದ ಟೈಮಲ್ಲಿ ಈ ಥರ ಎಲ್ಲ ಮಾಡ್ಬೋದು ಅಂತ ಅಂದ್ಬಿಟ್ಟು ಮಾಡೋ ಅಂಥದ್ದು. ಟೈಮು ಇನ್ನು 11:30 ಆಗಿತ್ತು. ಸೊ ಅಷ್ಟರೊಳಗೆ 12 ಆಗೋದ್ರೊಳಗೆ ಊಟ ಎಲ್ಲ ಮುಗಿಸ್ಕೊಂಡ್ಬಿಡೋಣ. ಊಟ ಎಲ್ಲ ಮುಗಿಸ್ಕೊಂಡ ತಕ್ಷಣ ಬಂದು ಪಾಚ್ಕೊಂಡ್ಬಿಡೋಣ ಅಂತ ಅಂದ್ಬಿಟ್ಟು ಒಳಗೆಲ್ಲ ರೆಡಿ ಮಾಡಿಟ್ಟು ಊಟ ಮಾಡೋಣ ಅಂತ ಅಂದ್ಬಿಟ್ಟು ಹೊರಗಡೆ ಹೋದ್ವಿ. ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದ್ರಲ್ಲಿ ಇರೋ ಮಜಾನೇ ಬೇರೆ ಅಂತಲೇ ಹೇಳ್ಬೋದು. ಊರಿಗೆ ಹೋದರೆ ನಾವು ಯೂಶ್ವಲಿ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದು. ಬಟ್ ಇಲ್ಲಿ ಬಂದಾಗ ಏನಾಗುತ್ತೆ ಅಂದರೆ, ನಮ್ಮದು ಊಟ ಟೈಮಿಂಗ್ಸ್ ಚೇಂಜ್ ಇರುತ್ತೆ. ಕೆಲವೊಬ್ಬರು ನಾವು ಬೇಗ ಊಟ ಮಾಡೋವಂಥವ್ರು ಇರ್ತೀವಿ, ಕೆಲವೊಬ್ಬರು ಲೇಟಾಗಿ ಊಟ ಮಾಡೋರಂಥವ್ರು ಇರ್ತಾರೆ. ಅಪ್ಪಾಜಿ ಅಮ್ಮ ಎಲ್ಲ ಲೇಟಾಗಿ ಊಟ ಮಾಡೋದು, ಸೊ ಅವರು ಸ್ವಲ್ಪ ಲೇಟಾಗಿ ಊಟ ಮಾಡ್ತಾರೆ, ನಾವು ಬೇಗ ಊಟ ಮಾಡ್ತೀವಿ. 2 ಟೈಮ್ ಇರುತ್ತೆ ನಮ್ಮ ಮನೇಲಿ ಊಟದ ಟೈಮಿಂಗ್ಸ್ ಇಲ್ಲಿ. ಬಟ್ ಊರಿಗೆ ಹೋದಾಗ ನಾವೆಲ್ಲರೂ ಒಂದೇ ಟೈಮ್ ಕೂತ್ಕೊಂಡ್ಬಿಟ್ಟು ಒಟ್ಟಿಗೆ ಊಟ ಎಲ್ಲ ಮುಗಿಸ್ಕೊಂಡು ಕರೆಕ್ಟಾಗಿ ಟೈಮ್ ಆಗಿತ್ತು 12 o'clock. ಸೊ ಸ್ವಲ್ಪ ಕೇಕ್ ಕಟ್ ಮಾಡೋಣ ಅಂತ ಅಂದ್ಬಿಟ್ಟು, ಯೂಶ್ವಲಿ ಫ್ರೀ ಇದ್ದರೆ ಕಟ್ ಮಾಡ್ತೀವಿ. ಪರ್ಟಿಕ್ಯುಲರಾಗಿ ನಾವು ಇದನ್ನೇ ನ್ಯೂ ಇಯರಿಗೆ ಮಾಡ್ತೀವಿ ಅಂತ ಏನಿಲ್ಲ. ಸ್ವಲ್ಪ ಎಲ್ಲಾದರೂ ಹೊರಗಡೆ ಹೋದಾಗ ಈ ರೀತಿ ಸೆಲೆಬ್ರೇಟ್ ಮಾಡ್ತೀವಿ. ಈ ಥರ ಸೆಲೆಬ್ರೇಟ್ ಮಾಡೋಣ ಅಂತ ಊಟನೂ ಆಗಿತ್ತು. ಸೊ ಊಟ ಆಗಿ ಕರೆಕ್ಟ್ ಟೈಮು 12 ಆಗಿತ್ತು. ನ್ಯೂ ಇಯರ್ನ ಈ ರೀತಿ ವೆಲ್ಕಮ್ ಮಾಡ್ಕೊಂಡ್ವಿ 2025ನ. ಸೊ ವಿಡಿಯೋ ತುಂಬ ಲೇಟಾಗಿ ಬರ್ತಾಯಿದೆ, 1.5 months ಆದಮೇಲೆ ಬರ್ತಿದೆ. ಸೊ ಯಾರು ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಇನ್ಮೇಲೆ ವೀಡಿಯೋಸ್ನ ರೆಗ್ಯುಲರಾಗಿ ಅಪ್ಡೇಟ್ ಮಾಡ್ತೀನಿ. ಇನ್ನು ಯಾವ ರೀತಿ ವೀಡಿಯೋಸ್ ಬೇಕು ನಿಮಗೆ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿಬಿಟ್ಟು ತಿಳಿಸಿ ಅಂತ. Happy New Year. Thank you. Happy New Year.
ಒಂದು ನಿಮಿಷ ಎಲ್ಲರಿಗೂ ಕೊಡ್ತೀನಿ ಒಂದು ನಿಮಿಷ. ಹಲೋ, ವಿಶ್ ಯು ಹ್ಯಾಪಿ ನ್ಯೂ ಇಯರ್. ಈ ವರ್ಷ ತುಂಬ ಒಳ್ಳೆಯದಾಗಲಿ. ಮುಂದಿನ ವರ್ಷದ ಗೊತ್ತಿಲ್ಲ ನನಗೆ, ನಾನು ಈ ವರ್ಷ ಮಾತ್ರ ಹೇಳ್ತೀವಿ. ಸ್ವಾಮಿ ಅವರಿಗೆ ಮತ್ತು ನಮ್ಮ ಸಾನು ಬೇಬಿಗೆ ಆಮೇಲೆ ನಮ್ಮ ದನಿ ಬೇಬಿಗೆ ಎಲ್ಲರಿಗೂ ಹೇಳಿ. ಹಾಂ, ಓಕೆ. ಇಲ್ಲಿ ನಿಮ್ಮ ಇವರಿಗೆ ಕೊಟ್ಟು ನ್ಯೂ ಇಯರ್ ಆಗಿದ್ದು ನೆಕ್ಸ್ಟ್ ಡೇ ನಾವು ಎಲ್ಲ ಊರಿಗೆ ಹೊರಡ್ಬೇಕಾಗಿತ್ತು ಅವತ್ತು. ಸೊ ಬೆಳಿಗ್ಗೆನೇ ಕಡುಬು ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಭವ್ಯಕ್ಕ ಎಲ್ಲ ರೆಡಿ ಮಾಡ್ಕೊತಾ ಇದ್ರು. ನೋಡಿ, ಇದು ಮಲೆನಾಡು ಸ್ಟೈಲು ಕಡುಬು. ಅಕ್ಕಿ ತರಿ ಮಾಡ್ಕೊಂಡು ಇಟ್ಕೊಂಡಿರ್ತಾರಲ್ಲ, ಅದನ್ನು ಹಾಕಿ ಸ್ವಲ್ಪ ಉಪ್ಪೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಅದನ್ನು ನಾದ್ಕೊಬೇಕು. ನಾದ್ಕೊಂಡು ಸ್ವಲ್ಪ ಉಂಡೆ ಉಂಡೆಯಾಗಿ ಚಿಕ್ಕ ಚಿಕ್ಕ ಉಂಡೆಯಾಗಿ ಕಟ್ಟಿ ಮಾಡುವಂಥದ್ದು. ತುಂಬ ಏನಂತ ಅಂತಾರೆ, ಚೆನ್ನಾಗಿರುತ್ತೆ. ನಮ್ಮ ಕಡೆ ಎಲ್ಲ ಇಲ್ಲ ಹಾಸನ ಸ್ಟೈಲ್ ಕಡಬೇಗಂತ ಅಂದರೆ ಸ್ವಲ್ಪ ದಪ್ಪಗೆ ಮತ್ತು ಸ್ವಲ್ಪ ಚಪ್ಪಟ್ಟೆಯಾಗಿ ಮಾಡ್ತಾರೆ. ಬಟ್ ಅಲ್ಲಿ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಚಿಕ್ಕ ಚಿಕ್ಕ ಪುಟಾಣಿ ಕಡುಬು ಥರ ಮಾಡ್ತಾರೆ, ಚೆನ್ನಾಗಿರುತ್ತೆ. ಇನ್ನೂ ಒನ್ಕೆಲೆಲ್ಲ ಕುಟ್ಬಿಟ್ಟು ಮಾಡ್ತಾರೆ, ಕುಟ್ಟಿದ ಕಡುಬು ಅಂತ ಅಂದ್ಬಿಟ್ಟು. ಅದು ಅಷ್ಟೇ ಸ್ವಲ್ಪ ಗೋಲಿ ಕಡುಬು ಥರ ಇರುತ್ತೆ. ಈಗ ರೈಸ್ ಎಲ್ಲ ಸ್ವಲ್ಪ ಜಾಸ್ತಿ ಉಳಿದಿದ್ದಾಗ ಮನೇಲೂ ಸ್ವಲ್ಪ ಉಪ್ಪು ಹಾಕ್ಕೊಂಡು ನಮಗೆ ಎಷ್ಟು ಬೇಕಷ್ಟು ರೈಸ್ ಹಾಕ್ಕೊಂಡ್ಬಿಟ್ಟು ಆ ಅಕ್ಕಿ ತರಿ ಏನು ಇಟ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ನಾದ್ಬಿಟ್ಟು ಈ ಥರ ಉಂಡೆ ಕಟ್ಬಿಟ್ಟು ಇದು ಏನು ಕಡುಬಿಂದು ತಪ್ಪಲಿ ಇರುತ್ತಲ್ಲ ಅದರಲ್ಲಿ ಇಟ್ಬಿಟ್ಟು, ನಮ್ಮ ಮಲೆನಾಡು ಕಡೆ ಏನಂತ ಅಂದರೆ ವಾರದಲ್ಲಿ ಒಂದು 3-4 ದಿನನಾದರೂ ಕಡುಬು ಮಾಡೇ ಮಾಡ್ತಾರೆ. ಅದ್ರ ಜೊತೆ ಒಂದು 2 ದಿನ ರೊಟ್ಟಿ. ಸೊ ಮಲೆನಾಡಲ್ಲಿರೋರಿಗೆ ಕಡುಬು ಅಂತ ಅಂದರೆ ಅಷ್ಟು ಇಷ್ಟ, ಕಡುಬು ರೊಟ್ಟಿ ಎಲ್ಲ ಅಂತ ಅಂದರೆ. ನಮಗೂ ಕೂಡ ತುಂಬಾ ಇಷ್ಟ ಕಡುಬು ರೊಟ್ಟಿ ಎಲ್ಲದೂ. ಹೌದು, ಎಲ್ಲರೂ ಆಮೇಲೆ ಒಟ್ಟಿಗೆ ತಿಂಡಿಗೆ ಕೂತ್ಕೊಂಡಿದ್ವಿ. ಅಲ್ಲಿ ಬಾಳೆದೆಲೆಯಲ್ಲಿ ಆ ಕಡುಬು ಮತ್ತು ನಾನ್ ವೆಜ್ಜು ಎಲ್ಲದನ್ನು ಹಾಕ್ಕೊಂಡು ತಿಂತಾಯಿದ್ರೆ ಅದ್ರ ರುಚಿನೇ ಬೇರೆ ಅಂತಲೇ ಹೇಳ್ಬೋದು. ಒಳ್ಳೆ ಚೆನ್ನಾಗಿರುತ್ತೆ. ಎಲ್ಲರೂ ಒಟ್ಟಿಗೆ ಹೋದಾಗ ಒಟ್ಟಿಗೆ ಊಟ ಮಾಡಿ ಒಟ್ಟಿಗೆ ಎಂಜಾಯ್ ಮಾಡ್ಕೊಂಬರೋದು. ನಾವು ಅವತ್ತು ತಿಂಡಿ ಎಲ್ಲ ತಿಂದ್ಕೊಂಡು ಊರಿಗೆ ಹೊರಡಬೇಕಾಗಿರೋದ್ರಿಂದ ಸ್ವಲ್ಪ ತಿಂಡಿ ಎಲ್ಲ ಮಾಡಿಕೊಂಡು ಆಗ್ಲೇ ಎಲ್ಲ ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಹೊರಟ್ಬಿಟ್ವಿ. ಏಕೆಂದರೆ ಇಲ್ಲಿ ಸ್ವಲ್ಪ ಕೆಲಸ ಇದ್ದಿದ್ದರಿಂದ ಬೇಗ ಬರಬೇಕಾಗಿತ್ತು ನಾವು. ಆ್ಯಂಡ್ ಇದಾಗಿತ್ತು ನಮ್ಮ ನ್ಯೂ ಇಯರ್ ವ್ಲಾಗ್. ಮತ್ತು ನಿಮಗೆ ಇನ್ಯಾವ ಥರನಾದರೂ ವ್ಲಾಗ್ ನೋಡಬೇಕು ಅಂತ ಇಷ್ಟ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಈ ನ್ಯೂ ಇಯರ್ ವ್ಲಾಗ್ನ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.